ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳವರು ಬುಧಜನ. ಮುಖ್ಯಪ್ರಾಣ ದೇವರು ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ. ಅದನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ. ಈ ಎಲ್ಲ ದೇವತೆಗಳಿಗೂ ಒಂದು ವಿವಾದ ಶುರುವಾಯಿತಂತೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಎಂಬ ವಿವಾದವನ್ನು ಮಾಡ್ತಾ ತಾವು ತಮ್ಮ ರಕ್ಷಣೆಯಲ್ಲಿ ಅಸಮರ್ಥರು ಅಂತ ಯಾವಾಗ ಅರಿತರೋ ಆಗ ಆ ವಾಯುದೇವರೇ ಸುರನಾಯಕ ಅಂತ ಆಯ್ತಂತೆ. ಎಲ್ಲರೂ ವಿವಾದ ಮಾಡ್ತಾ ಹೊರಟರು, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ. ನಿರ್ಣಯಕ್ಕೋಸ್ಕರವಾಗಿ ಅದಕ್ಕೆ ಪರಮಾತ್ಮ ಹೇಳಿದ, ನಿಮ್ಮಲ್ಲಿ ದೇಹದಿಂದ ಯಾರು ಹೊರ ಹೋಗುವುದರಿಂದ ಉಳಿದವರು ನಿಲ್ಲಲಾಗದೆ ದೇಹ ಕುಸಿದು ಬೀಳ್ತದೋ, ಯಾರೊಬ್ಬರಿಂದಲೇ ದೇಹ ನಿಲ್ಲುವುದೋ ಅವರೇ ಶ್ರೇಷ್ಠರು. ಇದನ್ನು ಹೇಳಿದ ಮೇಲೆ ಇದನ್ನು ಅರಿಬೇಕೆಂಬ ಉದ್ದೇಶದಿಂದ ಈ ಗರುಡ, ಶೇಷ, ರುದ್ರ, ಇಂದ್ರ, ಸೂರ್ಯ, ಚಂದ್ರ, ಅಗ್ನಿ, ದಿಗ್ದೇವತೆಗಳು ಎಲ್ಲ ತತ್ವಾಭಿಮಾನ ದೇವತೆಗಳು ಈ ವಿಚಾರ ಉಪನಿಷತ್ನಲ್ಲಿ ಬರುತ್ತೆ.
ಜೀವೋತ್ತಮ ವಾಯುದೇವ ಎಂಬುದು ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಈ ವಿಚಾರ ಬರುತ್ತೆ. ಮುಖ್ಯ ಪ್ರಾಣದೇವರ ಶ್ರೇಷ್ಠತೆಯನ್ನು ಹೇಳ್ತಾ ಇರುವಂಥದ್ದು. ಈ ಕರಣಾಭಿಮಾನಿ ಸುರರು ಈ ಒಂದು ಪದ್ಯದಲ್ಲಿ, ಮುಂದಿನ ಸುರರೊಳಗೆ ನರರೊಳಗೆ ಈ ಎರಡು ಪದ್ಯಗಳಲ್ಲಿ ಕೂಡ ವಾಯುದೇವರ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶ್ರೀಪಾದರಾಜರು. ಇಂದ್ರಿಯಾಭಿಮಾನಿ ದೇವತೆಗಳು, ಪಂಚಭೂತಗಳ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು, ಇವರ ಮಧ್ಯೆ ಶ್ರೇಷ್ಠತೆಯ ಬಗ್ಗೆ ಸ್ಪರ್ಧೆ ಉಂಟಾದಾಗ ಈ ನಾನೇ ಶ್ರೇಷ್ಠ ಅಂತ ಈ ದೇವತೆಗಳು ಸ್ಪರ್ಧೆ ಮಾಡ್ತಾ ಬ್ರಹ್ಮನ ಬಳಿಗೆ ಹೋದರಂತೆ. ಆಗ ನಮ್ಮಲ್ಲಿ ಯಾರು ವಾಸ ಮಾಡುವವರಲ್ಲಿ ಶ್ರೇಷ್ಠರು ಅಂತ ಕೇಳ್ತಾರೆ. ಆಗ ಹೇಳಿದಂತೆ, ನಿಮ್ಮಲ್ಲಿ ಯಾರು ಈ ಬ್ರಹ್ಮನ ಶರೀರದಿಂದ ಹೊರಟ ತಕ್ಷಣ ಅದನ್ನು ಶವದಂತೆ ಜನ ತಿಳಿತಾರೋ ಅವರು ನಿಮ್ಮಲ್ಲಿ ಶ್ರೇಷ್ಠರು ಅಂತ ಪರಮಾತ್ಮ ಹೇಳಿದಂತೆ. ಹಾಗಾಗಿ ಮೊದಲು ವಾಗಭಿಮಾನಿ ದೇವತೆ ಬ್ರಹ್ಮನ ಶರೀರದಿಂದ ಹೊರಗೆ ಹೊರಟಂತೆ. ಅವನು 1 ವರ್ಷ ಕಾಲ ಪ್ರವಾಸ ಮಾಡಿ ಬಂದು ದೇವತೆಗಳೇ, ನಾನಿಲ್ಲದೆ ನೀವು ಹೇಗೆ ಬದುಕಿದ್ದೀರಿ ಅಂತ ಕೇಳಿದ. ಆಗ ಆ ದೇವತೆಗಳು ಮಾತಾಡಲಿಲ್ಲ. ಅವರು ಮೂಕರಾಗಿ ಬಿಟ್ಟಿದ್ದಾರೆ, ಬಾಯಿಂದ ಮಾತಾಡ್ತಾ ಇಲ್ಲ. ಯಾಕೆ? ವಾಗಭಿಮಾನ ದೇವತೆ ಅಲ್ಲಿಲ್ಲ. ಆದ್ದರಿಂದ ಮೂಕರಾಗಿ ಅವರು ಮಾತನಾಡದೇ ಇದ್ದರು. ಆದರೆ ಉಸಿರಾಡ್ತಾ ಇದ್ದರು. ಯಾಕೆ? ಪ್ರಾಣದೇವರಿದ್ದರಿಂದಾಗಿ ಉಸಿರಾಡ್ತಾ ಇದ್ದರು. ಕಣ್ಣಿಂದ ನೋಡ್ತಾ ಇದ್ದರು, ಕಿವಿಯಿಂದ ಕೇಳ್ತಾ ಇದ್ದರು, ಮನಸ್ಸಿಂದ ತಿಳಿತಾ ಇದ್ದರು, ರೇತಸ್ಸಿಂದ ಸಂತಾನೋತ್ಪತ್ತಿ ಮಾಡ್ತಾ ಇದ್ದರು. ಹಾಗೆ ಜೀವಿಸಿದ್ದೇವೆ ಅಂತ ಹೇಳಿದರು. ಆಮೇಲೆ ವಾಗಭಿಮಾನಿ ದೇವ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದ. ಚಕ್ಷುರಭಿಮಾನಿ ದೇವತೆ ಆ ಶರೀರದಿಂದ ಹೊರಗೆ ಬಂದ. ಅವನು ಒಂದು ವರ್ಷ ಕಾಲ ಪ್ರವಾಸ ಮಾಡಿ ಪುನಃ ಬಂದು ಹೇಳ್ತಾನಂತೆ, ದೇವತೆಗಳೇ, ನನ್ನನ್ನು ಬಿಟ್ಟು ನೀವು ಹೇಗೆ ಬದುಕಿದ್ದೀರಿ ಅಂತ ಕೇಳಿದ. ಆಗ ಆ ದೇವತೆಗಳು ಹೇಳ್ತಾರಂತೆ, ಹೇಗೆ ಕುರುಡರು, ಕಣ್ಣಿಂದ ಏನು ನೋಡಲಿಕ್ಕೆ ಆಗ್ತಾಯಿಲ್ಲ ನಮಗೆ, ಕಣ್ಣಿಂದ ನೋಡದೇ ಇದ್ದರೂ ಪ್ರಾಣದಿಂದ ಉಸಿರಾಡ್ತಾ ಇದ್ದೀವಿ, ವಾಗಿಂದರಿಂದ ಮಾತಾಡ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ, ಮನಸ್ಸಿಂದ ತಿಳಿತಾ ಇದ್ದೀವಿ, ರೇತಸ್ಸಿಂದ ಸಂತಾನೋತ್ಪತ್ತಿ ಮಾಡ್ತಾ ಇದ್ದೀವಿ, ಹಾಗೆ ಬದುಕಿದ್ದೇವೆ ಅಂತ ಹೇಳಿದರಂತೆ. ಅದಾದಮೇಲೆ ಆ ಚಕ್ಷುರಾಭಿಮಾನಿ ದೇವತೆ ಶರೀರವನ್ನು ಪ್ರವೇಶ ಮಾಡಿದ. ಮುಂದೆ ಶ್ರೋತ್ರಾಭಿಮಾನಿ ದೇವತೆ ಬ್ರಹ್ಮದೇವರ ಶರೀರದಿಂದ ಹೊರಗೆ ಬಂದ. ಅವನು ಸಹ 1 ವರ್ಷ ಕಾಲ ಪ್ರವಾಸ ಮಾಡಿ ಬಂದು ಕೇಳ್ತಾನೆ, ದೇವತೆಗಳೇ, ನಾನಿಲ್ಲದೆ ನೀವು ಹೇಗೆ ಬದುಕಿದಿರಿ ಅಂತ ಕೇಳಿದ. ಆಗ ಆ ದೇವತೆಗಳು ಹೇಳ್ತಾರೆ, ಅವರಿಗೆ ಕೇಳಿಸೋದೇ ಇಲ್ಲ, ಕಿವುಡರಾಗಿಬಿಟ್ಟಿದ್ದಾರೆ. ಶ್ರೋತ್ರಾಭಿಮಾನಿ ದೇವತೆ ಇಲ್ಲದೇ ಇರೋದ್ರಿಂದ ಕಿವಿಯಿಂದ ಕೇಳದೇ ಇದ್ದರೂ ಕೂಡ ಪ್ರಾಣದಿಂದ ಉಸಿರಾಡ್ತಾ ಇದ್ದೀವಿ, ವಾಗಿಂದ್ರಿಂದ ಮಾತಾಡ್ತಾ ಇದ್ದೀವಿ, ಕಣ್ಣಿಂದ ನೋಡ್ತಾ ಇದ್ದೀವಿ, ಮನಸ್ಸಿಂದ ತಿಳಿತಾ ಇದ್ದೀವಿ, ಹಾಗೆ ಬದುಕಿದ್ದೇವೆ ಅಂತ ಹೇಳಿದರಂತೆ. ಆಗ ಶ್ರೋತ್ರಾಭಿಮಾನಿ ದೇವತೆ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದ. ಮುಂದೆ ಮನೋಭಿಮಾನಿ ದೇವತೆ ಬ್ರಹ್ಮದೇವರ ಶರೀರದಿಂದ ಹೊರಟನಂತೆ. 1 ಸಂವತ್ಸರ ಕಾಲ ಅವನು ಪ್ರವಾಸ ಮಾಡಿ ಮತ್ತೆ ಬಂದು, ದೇವತೆಗಳೇ, ನಾನಿಲ್ಲದೆ ಹೇಗೆ ಬದುಕಿದಿರಿ ಅಂತ ಕೇಳಿದ. ಆಗ ಆ ದೇವತೆಗಳು ಹೇಗೆ ಮನುಷ್ಯರು 6 ತಿಂಗಳ ವಯಸ್ಸಿನಲ್ಲಿ ಮನಸ್ಸಿಂದ ತಿಳಿದೇ ಇದ್ದರೂ ಪ್ರಾಣದಿಂದ ಉಸಿರಾಡ್ತಾ ಇರ್ತಾರೆ, ವಾಗಿಂದ್ರಿಂದ ಮಾತಾಡ್ತಾ ಇರ್ತಾರೆ, ಕಣ್ಣಿಂದ ನೋಡ್ತಾ ಇರ್ತಾರೆ, ಕಿವಿಯಿಂದ ಕೇಳ್ತಾ ಇದ್ದಾರೆ, ಹಾಗೆ ನಾವು ಬದುಕಿದ್ದೇವೆ ಅಂತ ಹೇಳಿದರಂತೆ. ಅದಾದಮೇಲೆ ಮನೋಭಿಮಾನಿ ದೇವತೆ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದ. ಅನಂತರ ರೇತೋಭಿಮಾನಿ ದೇವತೆ ಬ್ರಹ್ಮನ ಶರೀರದಿಂದ ಹೊರಗೆ ಬಂದ. ಅವನು 1 ವರ್ಷ ಕಾಲ ಪ್ರವಾಸ ಮಾಡಿ ಪುನಃ ಬಂದು ಕೇಳ್ತಾನಂತೆ, ದೇವತೆಗಳೇ, ನಾನಿಲ್ಲದೆ ಹೇಗೆ ಬದುಕಿದಿರಿ ಅಂತ. ಆಗ ದೇವತೆಗಳು ನಪುಂಸಕರಂತೆ ರೇತಸ್ಸಿನಿಂದ ಸಂತಾನೋತ್ಪತ್ತಿಯನ್ನು ಮಾಡದೇ ಇದ್ದರೂ ಪ್ರಾಣದಿಂದ ಉಸಿರಾಡ್ತಾ, ವಾಗಿಂದರಿಂದ ಮಾತನಾಡ್ತಾ, ಕಣ್ಣಿಂದ ನೋಡ್ತಾ, ಕಿವಿಯಿಂದ ಕೇಳ್ತಾ, ಮನಸ್ಸಿನ ತಿಳಿತಾ ಬದುಕಿದ್ದೇವೆ ಅಂತ ಹೇಳಿದರಂತೆ. ಅದಾದಮೇಲೆ ರೇತೋಭಿಮಾನಿ ದೇವತೆ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದ. ಹೀಗೆ ವಾಗಾದಿ ದೇವತೆಗಳು ಆ ಶಕ್ತಿಯು ಪ್ರಕಟಗೊಂಡ ಮೇಲೆ ಮುಖ್ಯವಾಯು ಬ್ರಹ್ಮನ ಶರೀರದಿಂದ ಹೊರಗೆ ಹೊರಟು
ಒಂದು ಹೊರಟು ಹೋದಂತೆ. ಆಗ ಹೇಗೆ ದೊಡ್ಡದಾದ ಒಳ್ಳೆಯ ಲಕ್ಷಣದಿಂದ ಕೂಡಿರತಕ್ಕಂತಹ ಸಿಂಧು ದೇಶದ ಕುದುರೆ ತನ್ನನ್ನು ಕಟ್ಟಿದ ಹಗ್ಗದ ಗೂಟವನ್ನು ಕಿತ್ತು ಹಾಕ್ತದೆಯೋ ಹಾಗೆ ಉಳಿದ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳನ್ನು ದೇಹದಿಂದ ಕಿತ್ತು ಸೆಳೆದುಬಿಟ್ಟ ವಾಯುದೇವ್. ಈಚೆ ಬಂದ್ಕೊಳ್ಳೆ ಅವರು ತಮ್ಮ ತಮ್ಮ ಸ್ಥಳವನ್ನು ಬಿಗಿಯಾಗಿ ಹಿಡಿದು ನಿಂತ್ಕೊಳ್ಳಿಕ್ಕೂ ಆಗಲಿಲ್ಲಂತೆ. ಆಗ ಅವ್ರು ಹೇಳಿದ್ರಂತೆ, ಪೂಜ್ಯನೇ, ದೇಹದಿಂದ ಹೊರಗೆ ಹೋಗಬೇಡ, ನೀನಿಲ್ಲದೆ ನಾವು ಜೀವಿಸಲಾರೆವು. ಆಗ ಮುಖ್ಯಪ್ರಾಣ ಹೇಳ್ತಾನಂತೆ, ದೇವತೆಗಳೇ, ಹಾಗಾದರೆ ಅತಿ ಬಲಿಷ್ಠನೆಂದು ನನಗೆ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳಿದಂತೆ. ಆಗ ದೇವತೆಗಳು ಹಾಗೆ ಆಗಲಿ ಅಂತ ಒಪ್ಪಿದ್ರಂತೆ. ಹೀಗೆ ದೇವತೆಗಳೆಲ್ಲ ಪ್ರತ್ಯೇಕವಾಗಿ ತಮ್ಮ ತಮ್ಮ ಅಸಾಧಾರಣ ಶಕ್ತಿಗಳು ಮುಖ್ಯಪ್ರಾಣದೇವರ ಅಧೀನವಾಗಿವೆ ಅಂತ ತಿಳಿದುಕೊಂಡು ಎಲ್ಲವನ್ನ ಸಮರ್ಪಿಸಿದರಂತೆ. ವಾಗಭಿಮಾನಿಯು ನಾನು ವಾಸ್ತವದಲ್ಲಿ ಶ್ರೇಷ್ಠನಾಗಿದ್ದರೂ ಕೂಡ ನನ್ನಲ್ಲಿರತಕ್ಕಂಥ ಶ್ರೇಷ್ಠತ್ವ ನಿನ್ನ ಅಧೀನ ಅಂತ ಹೇಳಿದಂತೆ. ಮನೋಭಿಮಾನಿಯಾಗಿರತಕ್ಕಂತಹ ದೇವತೆ, ನನ್ನಲ್ಲಿರುವ ಈ ಶಕ್ತಿ ಅದು ನಿನ್ನ ಅಧೀನ ಅಂತ ಹೇಳಿದಂತೆ. ರೇತೋಭಿಮಾನಿಯಾಗಿರ್ತಕ್ಕಂತಹ ದೇವತೆ, ನನ್ನಲ್ಲಿರತಕ್ಕಂಥ ಸಂತಾನೋತ್ಪಾದನ ಶಕ್ತಿ ನಿನ್ನ ಅಧೀನ ಅಂತ ಹೇಳಿದಂತೆ. ಹೀಗೆ ವಾಯುವಿನ ಜೊತೆಯಲ್ಲಿ ದೇವತೆಗಳು ನಾನೇ ಶ್ರೇಷ್ಠ ಅಂತ ಸ್ಪರ್ಧೆ ಮಾಡ್ತಾ ಕೊನೆಗೆ ಪ್ರಾಣವಿಲ್ಲದೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಹೇಗೆ ಅಸಮರ್ಥರಾದರು. ಆದ್ದರಿಂದ ವಾಯುದೇವರೇ ಎಲ್ಲ ದೇವತೆಗಳಿಗೆ ನಾಯಕ ಅಂತ ಸಿದ್ಧವಾಯಿತು. ವಾಯು ಮೊದಲಾಗಿ ಎಲ್ಲ ದೇವತೆಗಳು ಹೀಗೆ ಸ್ಪರ್ಧೆ ಮಾಡಿ ಪ್ರಭುವಾಗಿರತಕ್ಕಂತಹ ನಾರಾಯಣ ಬಳಿಗೆ ಹೋದರಂತೆ. ಆಗ ಭಗವಂತ, ನಿಮ್ಮಲ್ಲಿ ಯಾರು ಬ್ರಹ್ಮನ ಶರೀರದಿಂದ ಹೊರಗೆ ಹೋದರೆ ಉಳಿದವರೆಲ್ಲರೂ ಶರೀರದಲ್ಲಿ ಇರುವುದಕ್ಕೆ ಅಸಮರ್ಥರಾಗುತ್ತಾರೋ ಅವರು ನಿಮ್ಮಲ್ಲಿ ಶ್ರೇಷ್ಠರು ಅಂತ ಹೇಳಿದಂತೆ. ಅದಾದಮೇಲೆ ಎಲ್ಲರೂ ಬ್ರಹ್ಮನ ಶರೀರಕ್ಕೆ ಬಂದರಂತೆ. ಶ್ರೇಷ್ಠ ಯಾರು ಅಂತ ನಿರ್ಣಯಿಸುವ ಸಲುವಾಗಿ ಒಬ್ಬೊಬ್ಬರಾಗಿ ಮತ್ತೆ ಆ ದೇಹದಿಂದ ಹೊರಟರಂತೆ. ಗರುಡ, ಶೇಷ, ರುದ್ರ, ಇಂದ್ರ, ಸೂರ್ಯ ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಶರೀರದಿಂದ ಹೊರಟು ಹೋದಾಗ ಆ ಶರೀರ ಬೀಳಲಿಲ್ಲ, ಹೊರಗೆ ವಾಸ ಮಾಡಿದರು. ಮುಖ್ಯ ಪ್ರಾಣ ಹೊರಡು ಮನಸ್ಸು ಮಾಡಿದಾಗ ಮಾತ್ರ ಉಳಿದ ದೇವತೆಗಳು ಆ ಶರೀರದಲ್ಲಿ ಇರಲಿಕ್ಕೆ ಅಸಮರ್ಥರಾದರು. ಹೀಗೆ ಪ್ರಾಣ ಮತ್ತು ಬ್ರಹ್ಮನು ಪರಸ್ಪರವಾಗಿ ಆಶ್ರಯಿಸಿದ್ದರಿಂದ ಪ್ರಾಣವನ್ನು ಬಿಟ್ಟು ಬ್ರಹ್ಮನನ್ನು ಬಿಟ್ಟು ಪ್ರಾಣ ಯಾವತ್ತೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ ಮೇಲೆ ಉಳಿದ ದೇವತೆಗಳು ಪ್ರಾಣನನ್ನು ಬಿಟ್ಟು ಇರಲಿಕ್ಕೆ ಖಂಡಿತ ಅಸಮರ್ಥರು ಅಂತ ಸಿದ್ಧ ಆಗುತ್ತೆ. ಆದ್ದರಿಂದ ಪ್ರಾಣನೇ ಎಲ್ಲ ದೇವತೆಗಳಲ್ಲಿಯೂ ಅವನು ಶ್ರೇಷ್ಠ ಎಂಬುದಾಗಿ ತಿಳಿದಿರೆಂಬ ವಿಚಾರ ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರ್ತದೆ. ಅದನ್ನು ತತ್ವಾಭಿಮಾನಿಗಳ ಈ ಒಂದು ಸ್ಪರ್ಧೆಯ ವಿವರ ಐತರೇಯ ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಂಡುಬರ್ತದೆ. ಆದರೆ ಐತರೇಯ ಉಪನಿಷತ್ತಿನಲ್ಲಿ ತತ್ವಾಭಿಮಾನಿ ದೇವತೆಗಳು ಮೊದಲಿಗೆ ಒಬ್ಬರ ಶರೀರ ನಿರ್ಗಮಿಸ್ತಾರೆ, ಆಗ ಶರೀರಪಾತವಾಗಲಿಲ್ಲ. ಕೊನೆಯಲ್ಲಿ ಮುಖ್ಯ ಪ್ರಾಣವನ್ನು ನಿರ್ಗಮಿಸಿದಾಗ ಶರೀರಪಾತವಾಯಿತು. ಮತ್ತು ತಿರುಗಿ ಒಬ್ಬೊಬ್ಬರಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಶರೀರ ಪ್ರವೇಶ ಮಾಡಿದರು, ಆದರೂ ಶರೀರ ಮೇಲೆ ಎದ್ದೇಳಲಿಲ್ಲ. ಮುಖ್ಯ ಪ್ರಾಣ ಪ್ರವೇಶಿಸಿದಾಗ ಅದು ಎದ್ದು ನಿಂತಿತು ಎಂಬುದಾಗಿ ಐತರೇಯ ಉಪನಿಷತ್ತಿನಲ್ಲಿ ಈ ಕಥೆ ಬರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹಾಗೂ ಷಟ್ಪ್ರಶ್ನೆ ಉಪನಿಷತ್ತಿನಲ್ಲಿ ಒಂದೇ ರೀತಿಯಾದ ಕಥೆ ಬರ್ತದೆ. ಮುಖ್ಯ ಪ್ರಾಣನೇ ಮೊದಲು ಶರೀರದಿಂದ ನಿರ್ಗಮಿಸಿಬಿಡ್ತಾನೆ, ಉಳಿದವರೆಲ್ಲ ಕುಳಿತುಕೊಳ್ಳಲಾಗದೆ ಅವರು ನಿರ್ಗಮಿಸ್ತಾರೆ. ಮುಖ್ಯ ಪ್ರಾಣ ಪ್ರವೇಶ ಮಾಡಿದ ಬಳಿಕ ಅವರೆಲ್ಲ ತಿರುಗಿ ಪ್ರವೇಶ ಮಾಡ್ತಾರೆ. ಹೀಗೆ ಈ ಕಥೆಗಳಲ್ಲಿ ಆಪಾತ ವಿರೋಧ ಕಂಡು ಬಂದರೂ ಕೂಡ ಕಲ್ಪಭೇದದಿಂದ ಇದಕ್ಕೆ ಪರಿಹಾರ ಇದೆ. ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯಾದ ಕಥೆ ನಡೆದಿದೆ ಎಂಬುದಾಗಿ ಆಚಾರ್ಯರು ನಿರ್ಣಯ ಮಾಡ್ತಾರೆ. ಹೀಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಒಟ್ಟಿಗೆ ಇದ್ದರೆ ಮಾತ್ರ, ಎಲ್ಲ ತತ್ವಾಭಿಮಾನಿಗಳು ಒಟ್ಟಿಗೆ ಸೇರಿದರೆ ಮುಖ್ಯ ಪ್ರಾಣ ನಿಲ್ಲದೇ ಇದ್ದರೂ ಕೂಡ ಕೆಲಸ ಆಗೋದಿಲ್ಲ, ಶರೀರ ಧಾರಣ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ವಿಚಾರ ಸಿದ್ಧವಾಯಿತು. ಆದ್ದರಿಂದ ಈ ಎಲ್ಲ ದೇವತೆಗಳಿಗಿಂತಲೂ ಕೂಡ ಮುಖ್ಯ ಪ್ರಾಣದೇವರು ಅತ್ಯಂತ ಶ್ರೇಷ್ಠರಾಗಿದ್ದಾರೆ. ಅವರೇ ಎಲ್ಲರನ್ನ ಕಾಯ್ತಕ್ಕಂಥವರು ಎಂಬ ವಿಚಾರವನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ವಾಯುದೇವರನ್ನು ರುದ್ರಾದೇವತೆಗಳು ಉಪಾಸನೆ ಮಾಡ್ತಾರೆ. ರುದ್ರದೇವರು ಕಣ್ಣಿನಲ್ಲಿರತಕ್ಕಂತಹ ಕೆಂಪು ರೇಖೆಗಳಲ್ಲಿ ಅಕ್ಷಿಸ್ತ ವಾಯುವನ್ನು ಉಪಾಸನೆ ಮಾಡ್ತಾನೆ. ಪರ್ಜನ್ಯ ಕಣ್ಣಿನಲ್ಲಿದ್ದುಕೊಂಡು ಕಣ್ಣಿನಲ್ಲಿರ್ತಕ್ಕಂತಹ ನೀರು, ಕಣ್ಣಿನಲ್ಲಿರ್ತಕ್ಕಂತಹ ಕೆಂಪು ರೇಖೆ ಇದೆಯಲ್ಲ, ಕೆಂಪು ರೇಖೆಯಲ್ಲಿ ಅಲ್ಲಿ ಅಕ್ಷಿಸ್ತನಾಗಿರತಕ್ಕಂತಹ ವಾಯುವನ್ನು ರುದ್ರದೇವರು ಉಪಾಸನೆ ಮಾಡ್ತಾರೆ. ಪರ್ಜನ್ಯ ಕಣ್ಣಿನಲ್ಲಿರ್ತಕ್ಕಂತಹ ನೀರಿನಲ್ಲಿದ್ದು ವಾಯುವನ್ನು ಉಪಾಸನೆ ಮಾಡ್ತಾನೆ.
ಕಣ್ಣಾಡಿಗಳಲ್ಲಿ ಸೂರ್ಯನ ಉಪಾಸನೆ ಮಾಡ್ತಾನೆ, ಕಣ್ಣಿರತಕ್ಕಂತಹ ಕಪ್ಪು ಭಾಗದಲ್ಲಿ ಅಗ್ನಿ ಉಪಾಸನೆ ಮಾಡ್ತಾನೆ, ಶ್ವೇತ ಭಾಗದಲ್ಲಿದ್ದು ಇಂದ್ರ ಉಪಾಸನೆ ಮಾಡ್ತಾನೆ, ಕಣ್ಣೀರು ಹರಿಯುವ ಕೆಳಮಾರ್ಗದಲ್ಲಿದ್ದು ಭೂಮಿ ದೇವಿಯು ಉಪಾಸನೆ ಮಾಡ್ತಾಳೆ, ಮೇಲಿನ ಮಾರ್ಗದಲ್ಲಿ ಪಾರ್ವತಿ ಉಪಾಸನೆ ಮಾಡ್ತಾಳೆ. ಹೀಗೆ ರುದ್ರಾದಿ ಎಲ್ಲ ದೇವತೆಗಳು ಕೂಡ ವಾಯುದೇವರನ್ನು ಉಪಾಸನೆ ಮಾಡ್ತಾರೆ, ವಾಯುವನ್ನು ವಿಷ್ಣುನೊಂದಿಗೆ ಉಪಾಸನೆ ಮಾಡ್ತಾರೆ. ಈ ರೀತಿಯಾಗಿ ಯಾರು ಇಂತಹ ವಾಯುವನ್ನು ವಿಷ್ಣುವಿನೊಂದಿಗೆ ಉಪಾಸನೆ ಮಾಡ್ತಾನೋ ಅವನು ಮುಕ್ತನಾಗಿ ಅಕ್ಷಯವಾಗಿರತಕ್ಕಂತಹ ಆನಂದವನ್ನು ಅನುಭವಿಸ್ತಾನೆ ಎಂಬ ವಿಚಾರವನ್ನು ಬೃಹದಾರಣ್ಯಕದ 2ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಇಂತಹ ವಾಯುದೇವರು ತಮ್ಮನ್ನು ಯಾರು ಭಕ್ತಿಯಿಂದ ಆಶ್ರಯಿಸಿ ಸೇವಿಸ್ತಾರೋ ಅಂತಹ ಭಕ್ತರ ಸಕಲ ಸಂಶಯಗಳನ್ನು ಪರಿಹರಿಸಿ ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನವನ್ನು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ಭಗವಂತನ ಆಜ್ಞೆಯಂತೆ ಶ್ರೀಹರಿಯು ಪ್ರಸನ್ನನಾಗಿ ತನ್ನಲ್ಲಿ ನಿಂತು ಪ್ರೇರಣೆ ಮಾಡುವುದರಿಂದ ಅವನು ಪ್ರೀತನಾಗಬೇಕೆಂಬ ಉದ್ದೇಶದಿಂದ ಸರ್ವಕರ್ಮಗಳನ್ನು ಆಚರಿಸಬೇಕು. ಬುದ್ಧಿಸ್ಥನಾಗಿ ಅವನು ಪ್ರೇರಿಸುವುದನ್ನು ಯಾವ ರೀತಿಯಿಂದಲೂ ವಿರೋಧಿಸುವ ಅತಿಕ್ರಮಿಸುವ ಯತ್ನವನ್ನು ಮಾಡಬಾರ್ದು ಮತ್ತು ಮಾಡಿಸಬಾರ್ದು. ಸರ್ವ ಇಂದ್ರಿಯಗಳಿಗೆ ಏನು ಅಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಿಗೆ ನಿಯಾಮಕನಾಗಿ ಮುಖ್ಯಪ್ರಾಣ ದ್ವಾರ ಆ ಭಗವಂತ ಎಲ್ಲರನ್ನು ಪ್ರೇರಿಸ್ತಾನೆ. ಅವನ ಆಜ್ಞಾಬದ್ಧನಾಗಿ ಪ್ರಾಣದೇವರು ಎಲ್ಲರಿಗೆ ನಿಯಾಮಕರಾಗಿದ್ದಾರೆ. ಅಂತಹ ಪರಮದಯಾಳು, ಕ್ಷಮಾಸಮುದ್ರ, ಭಕ್ತವತ್ಸಲ, ಸರ್ವಸ್ವಾಮಿ, ಸರ್ವಪ್ರೇರಕ ಆಗಿದ್ದಾರೆ. ಅಂತಹ ಪ್ರತಿದಿನವೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಸರ್ವಜೀವರಿಂದ ಸರ್ವಕರ್ಮಗಳನ್ನು ಮುಖ್ಯ ಪ್ರಾಣದೇವರು ತಾನು ಮಾಡಿಸ್ತಾರೆ. ಅದರಿಂದ ಇಂತಹ ಕರಣಾಭಿಮಾನಿ ಸುರರೆಲ್ಲ ದೇಹ ಬಿಟ್ಟಾಗ ಈ ಇತರ ದೇವತೆಗಳು ಕುರುಡರಾದರು, ಕಿವುಡರಾದರು, ಮೂಕರಾದರು, ಮುಖ್ಯಪ್ರಾಣ ದೇವರು ತೊಲಗಿದಾಗ ಆ ದೇಹ ಅದು ಮೃತ ಶರೀರದ ಹಾಗೆ ಎಂಬ ವಿಚಾರವನ್ನು ಇಲ್ಲಿ ಹೇಳೋ ಮೂಲಕ ಇಷ್ಟೊಂದು ವಿಷಯಗಳನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಪಾದರಾಜರು ಅಂತ ಹೇಳ್ತಾ ಮುಂದಿನ ಪದ್ಯವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.